ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ವಂದಿತ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತಾರಾ ಮೇಡಮ್ ಸಾಂಗ್ ರಿಲೀಸ್ ಮಾಡೋದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ಪದ್ಮಾವತಿ ಮೇಡಮ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಮಗೆ. ಹಾಂ ಮೇಡಮ್, ನೀವು ನೋಡಲಿಲ್ವಾ? ಎಲ್ಲ ಪ್ರಪಂಚನೇ ಮರಿತಾ ಇದೆ ಸರ್. ಗೊತ್ತಾಗ್ಲಿ ಅಂತ ಹಿಂಗೆ ಜಿಗ್ಜಿಗೆ ಅಂತ ಬರೋದು. ಅಲ್ಲೇ ಇದು ಕೊರಿಯೋಗ್ರಫಿ ಅನ್ನೋ ಪಾರ್ಟ್ ಬಂದರೆ ಎಲ್ಲರೂ ಹಂಗೆ ಪ್ರಪಂಚ ಮರ್ತೋಗ್ಬಿಡುತ್ತೆ. ಬರೀ ಸಾಂಗು ಕೊಟ್ಟಾಗ ಮಾತ್ರ ಜ್ಞಾಪಕ ಇಟ್ಕೊಳ್ತಾರೆ. ಒಂದೆರಡು ಮೀಟಿಂಗು, ಶೂಟಿಂಗು, ಆಮೇಲೆ ಔಟ್. ಇಲ್ಲ 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 ಮೇಡಮ್, ಇದು ಎಲ್ಲ ಪಿಕ್ಚರ್ಲಾಗುತ್ತೆ, ಇದೇನು ಹೊಸದಲ್ಲ ಮೇಡಮ್. ನಾನು ಎಷ್ಟೊಂದು ಸ್ಟೇಜಲ್ಲಿ ಹೇಳಿದ್ದೀನಿ, ಇದು 2ನೇ ಸರಿನೋ 3ನೇ ಸರಿ ಹೇಳ್ತಾ ಇರಲಿ, ಪರವಾಗಿಲ್ಲ. ಇದು ಯೂಸ್ ಟು ಇಟ್, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಇವರು ಹೇಳಿದ್ರು ಇಬ್ಬರು ಕಾರಣ ಅಂತ. ಒಂದು ಏನೋ ಕೊರಿಯೋಗ್ರಫಿ ಮತ್ತು ವಂದಿತ್ ಅವರು ಏನೋ ಆದರೆ ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕಿಂತ ಚೆನ್ನಾಗಿ 3 ಜನ ಕಾರಣ ಅಂತ ಅನ್ಕೋತೀನಿ. ಮೇಜರಾಗಿ ನಮ್ಮ ವೇಣು ಸರು, ಅವರು ಅಷ್ಟು ಬ್ಯೂಟಿಫುಲ್ಲಾಗಿ ಅದನ್ನು ಕ್ಯಾಪ್ಚರ್ ಮಾಡಿಕೊಟ್ಟಿದ್ದಾರೆ. ಸರ್ ಬಂದಿಲ್ಲ, ಇನ್ನೂ ಡಿಲೇ ಆಗ್ಬೋದು. ತುಂಬ ತುಂಬ ಥ್ಯಾಂಕ್ ಯು ವೇಣು ಸರ್. ತುಂಬ ಚೆನ್ನಾಗಿ, ತುಂಬ ಕೋಆಪರೇಟಿವ್ ಆಗಿ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಶೂಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಚೈತನ್ಯ ಸರ್ ಜೊತೆ ಎಕ್ಸ್ಪೀರಿಯೆನ್ಸ್ ಏನಂದರೆ, ನಾನು ಯೂಶಲಿ ಕೆಲಸ ಮಾಡಿದ್ದೀನಿ, ಡೈರೆಕ್ಟರ್ಗಳು ತುಂಬ ಅರಿಬರಿ ಟೆನ್ಷನ್ ಹಂಗಿರ್ತಾರೆ. ಅವ್ರು ತುಂಬ ಗಾವಾಗಿರ್ತಾರೆ. ಏನು ಬೇಕು ಹೌದಾ, ಓಕೆ ಮಾಡಿ, ಹೌದಾ, ನೀವು ಈ ಕಡೆಯವರು ಬನ್ನಿ ಅಷ್ಟೇ ಹೇಳ್ತಾ ಇರ್ತಾರೆ. ನಾವು ಇದೇನು ಸಿಂಬಲ ಅನ್ನೋ ಟೆನ್ಷನ್ ನಮಗೆ. ಬಟ್ ಅಷ್ಟು ಕಾಮಾಗಿ ಕೆಲಸ ಮಾಡ್ತಾರೆ. ಅವ್ರ ಜೊತೆ, ನಿಮ್ಮ ಜೊತೆ ಕೆಲಸ ಮಾಡಿದ್ದು ನನಗೊಂಥರ ಹೊಸ ಎಕ್ಸ್ಪೀರಿಯೆನ್ಸು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆ್ಯಂಡ್ ಥ್ಯಾಂಕ್ ಯು 2ನೇ ಸಾಂಗ್ ನನಗೆ ಕೊಟ್ಟಿದ್ದಕ್ಕೆ.